ಎಲ್ಲರಿಗೂ ಧನ್ಯವಾದಗಳು 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿದ್ದಕ್ಕೆ. ಯಾಕೆ ಅಂತಂದರೆ ನಿಮ್ಮಿಂದನೇ ಇದು ರೀಚ್ ಆಗೋಕ್ಕೆ ಸಾಧ್ಯ ಆಗಿದ್ದು. ನೀವು ಇಲ್ದಲೆ 100% ಇದು ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನನಗೆ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿಯಿಂದ ಹಿಡಿದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಬಂದಿರೋರು ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡ್ಕೊತ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ನ. ಅದಾದಮೇಲೆ ಎಲ್ಲ ಯೂಟ್ಯೂಬಿಂದ ಸಬ್ಸ್ಕ್ರೈಬರ್ಸು ಬರ್ತಾ ಸ್ಟಾರ್ಟ್ ಆಗಿದ್ದು. ಕೊನೆಗೂ ಕೂಡ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. 1 ವರ್ಷ 3 ತಿಂಗಳು 400 ವೀಡಿಯೋಸ್ ತೊಗೊಂಡಿದ್ದೀನಿ. ಏನು ಗುರು 400 ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ ನೀನು? ನಾನು ಜುಜುಬಿ 50 ವೀಡಿಯೋಗೆಲ್ಲ ಮಾಡಿ ಬಿಸಾಕ್ತೀನಿ. ಇದೆಲ್ಲ ಯಾವ ಮ್ಯಾಟ್ರು ಅನ್ನೋ ರೇಂಜಿಗೆ ಎಷ್ಟೊಂದು ಜನ ಹೇಳ್ತಾರೆ. ನನಗೆ ಲಿಟ್ರಲಿ ಗೊತ್ತಾಗುತ್ತೆ. ಅಂದರೆ ಎಲ್ಲರ ಗ್ರಾಫ್ ಒಂದೇ ಥರ ಇರಲ್ಲ. ಏನು ಗುರು ನಿನ್ನ ಗ್ರಾಫ್ ಕಡಿಮೆನಾ ಅಂತ ಕೇಳ್ಬೋದು. ಈಗ ಎಲ್ಲರೂ ಒಂದೇ ಥರ ಜಾನರ್ ಮಾಡಲ್ಲ, ನಿಮಗೆ ಗೊತ್ತಿರೋದೆ. ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲ ಹೀರೋನು ಇಟ್ಕೊಡೋಕ್ಕಾಗಲ್ಲ, ಎಲ್ಲರೂ ಕೂಡ ಒಂದೇ ಥರ ತೂಗ್ಸೋಕ್ಕಾಗಲ್ಲ. ನನಗೆ ಗೊತ್ತಿರೋಂಗೆ ನಾನು ಡಿಮೋಟಿವೇಟ್ ಅಂತೂ ಆಗೋಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ನಾನು ಡಿಮೋಟಿವೇಟ್ ಅಂತೂ ಆಗೋದೇ ಇಲ್ಲ. ಇನ್ನು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ನನಗೆ ನಿನ್ನ ಕೈಲಿ ಆಗಲ್ಲ ಅಂದಾಗೂ ನನಗೆ ಟ್ರಿಗರ್ ಆಗುತ್ತೆ. 100% ಅದನ್ನು ಡಬಲ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ನಿನ್ನ ಕೈಲಿ ಆಗಲ್ಲ ಅಂತ 1000 ಜನ ಹೇಳಿದ್ರು. ಅಂದರೆ 1000 ಜನ ಹೇಳಿದ್ರು ಅಂದರೆ ಸುಮ್ಮನೆ ಅಂದಾಜಲ್ಲಿ. ಈಗ ಬೇಜಾನ್ ಜನ ಹೇಳಿದ್ರು ನನಗೆ, ಗುರು ನಿನ್ನ ಕೈಲೆಲ್ಲ ಆಗುತ್ತೆ, ನಡಿ ಗುರು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೂ ಕೂಡ ತುಂಬ ಅಂದರೆ 100% ಅದರಲ್ಲಿ ಪಾಸಿಟಿವ್. ಈಗ ನಿನಗೆ ವೀಡಿಯೋ ಮಾಡೋಕ್ಕೆ ಬರ್ತಿಲ್ಲ ಗುರು, ಏನೋ ಅಸಹ್ಯ ಮಾಡ್ತಾಯಿದ್ದೀಯ, ಹಂಗೆ ಎಷ್ಟೊಂದು ಜನ ಹೇಳಿದ್ರು. 100% ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡೆ. ಆಮೇಲೆ ನೀನು ವೀಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾಯಿರ್ತೀಯ ಗುರು, ನೀನು ಏನು ಗುರು ಹಂಗೆ ಹಿಂಗೆ ಅಂತ ಎಷ್ಟೊಂದು ಜನ ಹೇಳಿದ್ರು. ಅದನ್ನು ಸ್ವಲ್ಪ ಹಿಂಗೆ ಹೇಳೋದನ್ನೆಲ್ಲ ನಾನು ಪಾಸಿಟಿವ್ ಆಗಿ ತೊಗೊಂಡು ಅದನ್ನೆಲ್ಲ ನಿಲ್ಲಿಸಿದ್ದೀನಿ. ಅದು ಬಿಟ್ಟು ಇನ್ನು ಬೇಜನ್ ಜನ ನಿನ್ನ ಕೈಲಿ ಇನ್ನೂ ಒಂದೇ ಒಂದು ಫೋಟೋಗೆ ಇನ್ನು ನೀನು ಪೋಸ್ ಕೊಡೋಕ್ಕೆ ಬರೋಲ್ಲ, ವೀಡಿಯೋ ಬೇರೆ ಮಾಡ್ತೀಯ, ಯೂಟ್ಯೂಬಿಗೆ ಬೇರೆ ಹೋಗ್ತೀಯ. ಇವೆಲ್ಲ 1000 ಜನ ಮಾತಾಡೋಕ್ಕೆ ಉದಾಹರಣೆ ನಾನೇ ಆಗಿದ್ದೆ. ಈ ಕೊನೆಗೂ ಕೂಡ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ ತಕ್ಷಣ ನಾನೇನು ದೊಡ್ಡ ಮಟ್ಟಕ್ಕೆ ಹೋಗಿದ್ದೀನಿ ಅಂತಲ್ಲ. 100% ಒಂದು ರೇಂಜಿಗೆ 1% ಆರು ಅವರಿಗೆ ಕಾನ್ಫಿಡೆನ್ಸ್ ಅಂತೂ ನನ್ನ ಮೇಲೆ ಇದ್ದಿದ್ದು ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಕಾನ್ಫಿಡೆನ್ಸ್ ಅಂತ ಅಂದರೆ ಇವನು ಏನು ಕೈಲಿ ಏನೂ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ರೇಂಜಿಗೆ 1% ಆದರೂ ಕಮ್ಮಿ ಮಾಡಿದ್ದೀನಿ ಅಂತ ಅನಿಸುತ್ತೆ.